Guys, source of electricity. ಲಾಸ್ಟ್ ವಿಡಿಯೋದಲ್ಲಿ ಈ ಟಾಪಿಕ್ ಅನ್ನು ಕವರ್ ಮಾಡಿದ್ದಿಲ್ಲ. ಸೊ ಸಿಂಪಲ್ ಆಗಿ ಈ ಟಾಪಿಕ್ ಅನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಓನ್ಲಿ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಸಿಂಪಲ್ ಆಗಿ ನೋಟ್ಸ್ ಮಾಡಿದ್ದೀನಿ. ಎಲೆಕ್ಟ್ರಿಸಿಟಿ ಕ್ಯಾನ್ ಬಿ ಜನರೇಟೆಡ್ ಫ್ರಮ್ ವೇರಿಯಸ್ ಸೋರ್ಸ್ ಇನ್ಕ್ಲೂಡಿಂಗ್ ಕೆಮಿಕಲ್ ರಿಯಾಕ್ಷನ್ಸ್, ಮೆಕ್ಯಾನಿಕಲ್ ಮೂವ್ಮೆಂಟ್, ಹೀಟ್ ಅಂಡ್ ರಿನ್ಯೂವಬಲ್ ಎನರ್ಜಿ. ರಿನ್ಯೂವಬಲ್ ಎನರ್ಜಿ ಮೀನ್ಸ್ ನವೀಕರಿಸಬಹುದಾಗಿರ್ತಕ್ಕಂಥ ಶಕ್ತಿ. ಸೊ ಇವುಗಳಿಂದ ನಾವು ಎಲೆಕ್ಟ್ರಿಸಿಟಿನ ಉತ್ಪತ್ತಿ ಮಾಡಬಹುದು ಅಥವಾ ಜನರೇಟ್ ಮಾಡಬಹುದು. ಇವನ್ನ ಈ ಎನರ್ಜಿನ ದೀಸ್ ಆರ್ ಸೋರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮತ್ತು ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತ ಡಿವೈಡ್ ಮಾಡಿದ್ದೀವಿ. ರಿನ್ಯೂವಬಲ್ ಎನರ್ಜಿ ಅಂದರೆ ನವೀಕರಿಸಬಹುದಾದ ಶಕ್ತಿ ಆಕಾರಗಳು. ನಾನ್ ರಿನ್ಯೂವಬಲ್ ಎನರ್ಜಿ ಮೀನ್ಸ್ ನವೀಕರಿಸಲಾಗದ ಶಕ್ತಿಯ ಆಕಾರಗಳು. ಸೊ ರಿನ್ಯೂವಬಲ್ ಎನರ್ಜಿಗೆ ಎಕ್ಸಾಂಪಲ್ಸ್ solar, wind, hydro, geothermal, biomass and tidal power. These are the renewable energy sources. ನವೀಕರಿಸಬಹುದಾಗಿರ್ತಕ್ಕಂಥ ಎನರ್ಜಿಯ ಆಕಾರಗಳು, ಶಕ್ತಿಯ ಆಕಾರಗಳು. ಹಾಗೆ ನವೀಕರಿಸಲಾಗದ ಫಾಸಿಲ್ ಫ್ಯೂಲ್ಸ್, ಕೋಲ್, ನ್ಯಾಚುರಲ್ ಗ್ಯಾಸ್, ಆಯಿಲ್ ಅಂಡ್ ನ್ಯೂಕ್ಲಿಯರ್ ಪವರ್. These are the non-renewable energy source. ಸೊ ಎನರ್ಜಿ ಸೋರ್ಸಲ್ಲಿ ಎನರ್ಜಿ ಸೋರ್ಸ್ನ ಎರಡು ರೀತಿ ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ರಿನ್ಯೂವಬಲ್ ಮತ್ತು ನಾನ್ ರಿನ್ಯೂವಬಲ್ ಎನರ್ಜಿ ಅಂತ. ರಿನ್ಯೂವಬಲ್ಗೆ ಸೋಲಾರ್, ವಿಂಡ್ ಪವರ್, ವಿಂಡ್ ಎನರ್ಜಿ, ಹೈಡ್ರೋಥರ್ಮಲ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ, ಬಯೋಮಾಸ್ ಮತ್ತು ಟೈಡಲ್ ಪವರ್ ಇವು ರಿನ್ಯೂವಬಲ್ ಎನರ್ಜಿಗೆ ಎಕ್ಸಾಂಪಲ್. ನಾನ್ ರಿನ್ಯೂವಬಲ್ ಫಾಸಿಲ್ ಫ್ಯೂಲ್ಸ್ ಮತ್ತು ನ್ಯೂಕ್ಲಿಯರ್ ಪವರ್. ಸೊ ನೆಕ್ಸ್ಟ್ ಪಾಯಿಂಟ್, ದ ಚಾಯ್ಸ್ ಆಫ್ ಎಲೆಕ್ಟ್ರಿಸಿಟಿ ಸೋರ್ಸ್ ಡಿಪೆಂಡ್ಸ್ ಆನ್ ದ ಫ್ಯಾಕ್ಟರ್ಸ್ ಲೈಕ್. ಅಂದ್ರೆ ಎಲೆಕ್ಟ್ರಿಸಿಟಿ ಸೋರ್ಸ್ ಈ ಫ್ಯಾಕ್ಟರ್ ಮ್ಯಾಗ ಡಿಪೆಂಡ್ ಆಗಿರ್ತದೆ. ಅವೈಲಬಿಲಿಟಿ, ಕಾಸ್ಟ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್, ರಿಲಯಬಿಲಿಟಿ ಅಂಡ್ ಸ್ಕೇಲೆಬಿಲಿಟಿ ಇವೆಲ್ಲ ಎಲೆಕ್ಟ್ರಿಸಿಟಿ ಸೋರ್ಸ್ ಇವ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅವೈಲಬಿಲಿಟಿ ಮೇಲೆ, ಕಾಸ್ಟ್ ಮೇಲೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್, ರಿಲಯಬಿಲಿಟಿ ಅಂಡ್ ಸ್ಕೇಲೆಬಿಲಿಟಿ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್. ಹಾಗೆ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅದರಲ್ಲಿ ಸೋಲಾರ್ ಪವರ್ ಮೀನ್ಸ್ ಅಥವಾ ಫೋಟೋವೋಲ್ಟಿಕ್ ಸೆಲ್ಸ್. ಇದರಲ್ಲಿ convert sunlight directly into electricity using a semiconductor material. ಅಂದ್ರೆ ಈ ಸೋಲಾರ್ ಪವರ್ ಫೋಟೋವೋಲ್ಟಿಕ್ ಅಂತ ಶೆಲ್ ಅವು ಡೈರೆಕ್ಟ್ಲಿ ಸನ್ಲೈಟ್ ಡೈರೆಕ್ಟ್ಲಿ ಕನ್ವರ್ಟ್ ಇಂಟು electricity using a semiconductor material. ಹಾಗೆ ಕಾನ್ಸಂಟ್ರೇಟೆಡ್ ಸೋಲಾರ್ ಪವರ್, ಯೂಸ್ ಅ ಮಿರರ್ ಆರ್ ಲೆನ್ಸ್ ಟು ಫೋಕಸ್ ಅ ಸನ್ಲೈಟ್ ಆನ್ ಟು ಅ ಸ್ಮಾಲ್ ಏರಿಯಾ. ಅಂದರೆ ಮಿರರ್ಸ್ ಇಂದ ಅಥವಾ ಲೆನ್ಸ್ಗಳಿಂದ ಒಂದು ಕಡೆ ಸನ್ಲೈಟನ್ನು ಕ್ರೋಢೀಕರಿಸಿ ಅದರಿಂದ ಜನರೇಟಿಂಗ್ ಹೀಟ್ ದಟ್ ಡ್ರೈವ್ಸ್ ಅ ಟರ್ಬೈನ್, ಅದರಿಂದ ಕೂಡ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ವಿಂಡ್ ಪವರ್ ಕೂಡ ಒಂದು ಎನರ್ಜಿ ಫಾರ್ಮ್. ಇದು ಕೂಡ ರಿನ್ಯೂವಬಲ್ ಎನರ್ಜಿ. ವಿಂಡ್ ಟರ್ಬೈನ್ಸ್ ಕನ್ವರ್ಟ್ ಕೈನೆಟಿಕ್ ಎನರ್ಜಿ ಫ್ರಮ್ ವಿಂಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ವಿಂಡ್ ಟರ್ಬೈನ್ಸ್ ಕೈನೆಟಿಕ್ ಎನರ್ಜಿ ಇಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡ್ತಾ. ಇಟ್ ಇನ್ಕ್ಲೂಡ್ಸ್ ಆನ್ಶೋರ್ ಅಂಡ್ ಆಫ್ಶೋರ್ ವಿಂಡ್ ಆರ್ಮ್ಸ್. ಸೊ ವಿಂಡ್ ಪವರ್ ವಿಂಡ್ ಟರ್ಬೈನ್ಸ್ ಕೈನೆಟಿಕ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿಯಾಗಿ
ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ತದೆ. ನೆಕ್ಸ್ಟ್ ಹೈಡ್ರೋ ಪವರ್. This is also renewable energy. Use the energy from flowing or falling water to drive a turbine that generates electricity. ಅಂದ್ರೆ ಎನರ್ಜಿ ಫ್ಲೋವಿಂಗ್ ಆರ್ ಫಾಲಿಂಗ್, ಎನರ್ಜಿ ನೀರು ಹರಿಯುವುದರಿಂದ ಅಥವಾ ಬೀಳುವುದರಿಂದ ಟರ್ಬೈನ್ಸ್ ರನ್ ಆಗ್ತಿರ್ತವೆ. ಸೊ ಅದರಿಂದ ಕೂಡ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತದೆ. ನೆಕ್ಸ್ಟ್ ಜಿಯೋಥರ್ಮಲ್ ಎನರ್ಜಿ. ದಿಸ್ ಇಸ್ ಆಲ್ಸೋ renewable energy form. Utilizes heat from earth interior to produce a steam. ಅಂದ್ರೆ ಹೀಟ್ ಅನ್ನ ಅರ್ತ್ ಇಂಟೀರಿಯರ್ ಇಂದ ಹೀಟ್ ಫ್ರಮ್ ಅರ್ತ್ ಇಂಟೀರಿಯರ್ ಟು ಪ್ರೊಡ್ಯೂಸ್ ಸ್ಟೀಮ್. ಅಂದ್ರೆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಹೀಟ್ ನಿಂದ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತದೆ. ವಿಚ್ ಡ್ರೈವ್ಸ್ ದಿ ಟರ್ಬೈನ್. ಅದರಿಂದ ಟರ್ಬೈನ್ ರನ್ ಆಗುತ್ತದೆ. ಟರ್ಬೈನ್ ರನ್ ಆಗುತ್ತೆ. ಟರ್ಬೈನ್ ಕನೆಕ್ಟ್ ಟು ದ ಜನರೇಟರ್ಸ್. ಇದರಿಂದ ಕೂಡ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ. ನೆಕ್ಸ್ಟ್ ನಾನ್ ರಿನ್ಯೂವಬಲ್ ಎನರ್ಜಿ. ಅಂದ್ರೆ ಈ ಶಕ್ತಿ ಆಕಾರಗಳು ಮುಗಿದು ಹೋಗ್ತವು. ನವೀಕರಿಸಲಾಗದ ಶಕ್ತಿ. ಸೊ ಫಾಸಿಲ್ ಫ್ಯೂಲ್ಸ್ ಅಲ್ಲಿ ಕೋಲ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್. Burn to produce a heat which generates steam into drives turbines. ಇವು ಬರ್ನ್ ಮಾಡೋದ್ರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತಾ. ಹೀಟ್ ಇಂದ ಸ್ಟೀಮ್ ಆಗೋದ್ರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬಹುದು. ಮೇಜರ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಬಟ್ ಕಾಂಟ್ರಿಬ್ಯೂಟ್ ಟು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್. ಇದು ಎಲೆಕ್ಟ್ರಿಸಿಟಿಯನ್ನು ಮೇಜರ್ ಆಗಿ ಪ್ರೊಡ್ಯೂಸ್ ಮಾಡೋದು, ಆದರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಆಗ್ತೈತಿ ಇದರಿಂದ. ಸೊ ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ ದಿಸ್ ಈಸ್ ಆಲ್ಸೋ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್. ಯೂಸ್ ದ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಟು ಜನರೇಟ್ ಇಟ್. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇಂದ generate heat generate ಆಗುತ್ತೆ, which produce the steam for driving turbines. ಇದರಿಂದ ಕೂಡ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇಂದ ಹೀಟ್ ಜನರೇಟ್ ಆಗುತ್ತೆ. ಇದರಿಂದ ಸ್ಟೀಮ್ ಟರ್ಬೈನ್ ರನ್ ಆಗುತ್ತದೆ ಮತ್ತು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಬಹುದು. Produces large amount of electricity with low greenhouse gas emission but involves the radioactive waste management. Next point, electric cell. ಸೊ ನಾನು ಇಲ್ಲಿ ಮೇನ್ ಆಗಿ ಹಾಗೆ ಎಕ್ಸಾಮ್ ನೆಕ್ಸ್ಟ್ ಮಂತ್ ಅಥವಾ ಇರೋದ್ರಿಂದ ನಾನು ಭಾಳ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಎಲ್ಲರೂ ಮಿನಿಮಮ್ ಸೈನ್ಸ್ BSc ಮೇಲೆ ಈ ಜಾಬ್ಗೆ ಅಪ್ಲೈ ಮಾಡೋದ್ರಿಂದ ನಾನು ಜಸ್ಟ್ ಅದನ್ನು ಬ್ರೀಫ್ ಆಗಿ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಎಲೆಕ್ಟ್ರಿಕ್ ಸೆಲ್. An electric cell is a device that converts chemical energy into electrical energy through electrochemical reactions. ಅಂದ್ರೆ ಎಲೆಕ್ಟ್ರಿಕ್ ಸೆಲ್ ಅನ್ನೋದು ಒಂದು ಉಪಕರಣ. ಅದು ಕೆಮಿಕಲ್ ಎನರ್ಜಿ ಇದ್ದಿದ್ದನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ. ಯಾವ್ದು ಮುಖಾಂತರ ಅಂದ್ರೆ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಮುಖಾಂತರ ಮಾಡುತ್ತದೆ. ಸೊ ಇಟ್ ಕನ್ಸಿಸ್ಟ್ ಆಫ್ ಎಲೆಕ್ಟ್ರೋಡ್ಸ್ ಅಂಡ್ ಎಲೆಕ್ಟ್ರೋಲೈಟ್ ಅಂಡ್ ಆಫನ್ ಅ ಸಪರೇಟರ್. ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಎಲೆಕ್ಟ್ರಿಕ್ ಸೆಲ್ ಎಲೆಕ್ಟ್ರೋಡ್ಸ್, ಎಲೆಕ್ಟ್ರೋಲೈಟ್ ಮತ್ತು ಸಪರೇಟರ್ ಇಂದ ಮಾಡಲ್ಪಟ್ಟಿದೆ. ಸೊ ಎಲೆಕ್ಟ್ರಿಕ್ ಸೆಲ್ಸ್ ಅಲ್ಲಿ ಟೈಪ್ಸ್ ಇದೆ. ಫಸ್ಟ್ ಒನ್ ಪ್ರೈಮರಿ ಸೆಲ್. ಪ್ರೈಮರಿ ಸೆಲ್ ಒಳಗೆ ನಾನ್ ರೀಚಾರ್ಜಬಲ್, ಡಿಸೈನ್ ಫಾರ್ ಸಿಂಗಲ್ ಯೂಸ್ ಅಂಟಿಲ್ ದ ಕೆಮಿಕಲ್ ರಿಯಾಕ್ಟನ್ಸ್ ಆರ್ ಡಿಪ್ಲೀಟೆಡ್. ಎಕ್ಸಾಂಪಲ್ ಅಲ್ಕಲೈನ್ ಬ್ಯಾಟ್ರೀಸ್. ಅಂದ್ರೆ ಇವು ಒನ್ ಟೈಮ್ ಯೂಸ್ ಮಾಡಲಿಕ್ಕೆ ಬರ್ತವು.
secondary cells. This is a rechargeable ಅಂದ್ರೆ can be recharged and used multiple times by reversing the chemical. ಅಂದ್ರೆ primary cell non rechargeable, one time use ಮಾಡಬಹುದು until the chemical reactants are depleted. So rechargeable ಒಳಗೆ can be recharged and used multiple times ಆಗಿ ಯೂಸ್ ಮಾಡಬಹುದು. So third one, fuel cells. Continuously supplied generate electricity by continuously supplying fuel and oxidant such as hydrogen, oxygen reacting to produce electrical energy and water byproducts. ಅಂದ್ರೆ ಕಂಟಿನ್ಯೂಸ್ಲಿ ಸಪ್ಲೈ ಮಾಡ್ತಾ ಇದ್ರೆ ಎಲೆಕ್ಟ್ರಿಸಿಟಿ ಕಂಟಿನ್ಯೂಸ್ ಆಗಿ ಸಪ್ಲೈಯಿಂಗ್ ಎಲೆಕ್ಟ್ರಿಸಿಟಿ ಬೈ ಕಂಟಿನ್ಯೂಸ್ಲಿ ಸಪ್ಲೈಯಿಂಗ್ ಫ್ಯೂಲ್ ಅಂಡ್ ಆಕ್ಸಿಡೆಂಟ್. ಎಲೆಕ್ಟ್ರಿಸಿಟಿ ಕಂಟಿನ್ಯೂ ಆಗಿ ಸಪ್ಲೈ ಇರ್ತದೆ ಯಾವುದರಿಂದ ಫ್ಯೂಲ್ ಮತ್ತು ಆಕ್ಸಿಡೆಂಟ್. ನೆಕ್ಸ್ಟ್ ಟಾಪಿಕ್, ಡ್ರೈ ಸೆಲ್. ಡ್ರೈ ಸೆಲ್ is a type of a primary battery. It converts the chemical energy into electrical energy using the paste or gel electrolytes instead of liquid. ಸೊ ನಾನು ಕನ್ನಡದಲ್ಲಿ ಭಾಳ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಆಗ್ತಲ್ಲ. ಸೊ ಈ ನೋಟ್ಸನ್ನು ನೀವು ವಿಡಿಯೋ ಪಾಸ್ ಮಾಡಿ ಓದ್ರಿ, ರೀಡ್ ಮಾಡಿರಿ. ನಿಮಗೆ ಸಿಂಪಲ್ ಆಗಿ ಇರ್ತಕ್ಕಂಥ ಸಿಂಪಲ್ ಆಗಿ ಯೂಸ್ ಮಾಡಿ ಪ್ರಿಪೇರ್ ಆಗಿದೆ ನೋಟ್ಸು. ಸೊ ಟೈಪ್ಸ್ ಆಫ್ ಡ್ರೈ ಸೆಲ್ಸ್ ಒಳಗೆ ಅಲ್ಕೇನ್ ಸೆಲ್ಸ್, ಲ್ಯಾಕ್ನೇಂಚೆ ಸೆಲ್. ನೆಕ್ಸ್ಟ್ ಟಾಪಿಕ್, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಲ್ರೆಡಿ PU ಲೆವೆಲ್, ಹೈಸ್ಕೂಲ್ ಲೆವೆಲ್ ನೀವು ಸ್ಟಡಿ ಮಾಡಿರ್ತೀವಿ. ಜಸ್ಟ್ ಬ್ರೀಫ್ ಆಗಿ ರಿವಿಷನ್ ಮಾಡ್ತೇನೆ. EMF is the energy provided by a power source that drives the flow of electric current through a circuit. ಅಂದ್ರೆ EMF ಇದು this is a energy provided by power source. ಅಂದ್ರೆ ಬ್ಯಾಟರಿ ಇಂದ ಪವರ್ ಸೋರ್ಸ್ ಮೀನ್ಸ್ ಬ್ಯಾಟರಿ ಇಂದ that drives ಅದರಿಂದ that drives the flow of electric current through a circuit. ಅಂದ್ರೆ ಚಾರ್ಜ್ ನ ಫೋರ್ಸ್ ಇದನ್ನ ಮಾಡ್ತದೆ ಅದು. ಅದಕ್ಕೆ ನಾವು EMF ಅಂತೀವಿ. EMF ಡೆಫಿನಿಷನ್, EMF is the energy provided by a power source that drives the flow of electric current. ಅಂದ್ರೆ ಪವರ್ ಸೋರ್ಸ್ ಅದು ಡ್ರೈವ್ ಅಂದ್ರೆ ಅದನ್ನ ಪುಷ್ ಮಾಡುತ್ತದೆ ಏನು ಎಲೆಕ್ಟ್ರಿಕ್ ಕರೆಂಟ್ ಇನ್ ದಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಸೊ electromotive force or EMF is essentially push or pull that drives the electric current through a circuit. It is the energy provided by a power source. ಇದೊಂದು energy provided by a power source like a battery or generator to move electrical charge through the circuit. The formula is given, E equal to E by Q. E represents the electromotive force. Capital E stands for the energy in joules and Q is the charge in coulombs. So another formula is given below, E equal to IR plus IR equal to V plus IR. So this is the simple and simple language ಒಳಗೆ ನೋಟ್ಸ್ ಪ್ರಿಪೇರ್ ಮಾಡಿದ್ದೀನಿ. ಸೊ ವಿಡಿಯೋ ಪೋಸ್ ಮಾಡಿ ನೀವು ನೋಟ್ಸನ್ನು ಕಾಪಿ ಮಾಡ್ಕೋಬೋದು. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿದೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.